ಯುಗ ಯುಗಗಳಿಂದ ಅಡಗಿಸಿಟ್ಟ ಸತ್ಯ, ಕಾಲದ ಕತ್ತಲೆಯಲ್ಲಿ ಹೂತು ಹೋಗಿದ್ದ ರಹಸ್ಯ ಬಂತು. ಸಮಯ ಬಂತು, ಸಮಯ ಬಂತು, ಕಟ್ಟೆ ಒಡೆಯೋ ಸಮಯ ಬಂತು. ರಹಸ್ಯ ಹೊರಬರೋ ಕ್ಷಣ ಸನ್ನಿಹಿತ, ಸನ್ನಿಹಿತ. ದಿನ ಕಳೆದಂತೆ, ಕ್ಷಣ ಕಳೆದಂತೆ, ದಿನ ಕಳೆದಂತೆ, ಕ್ಷಣ ಕಳೆದಂತೆ ಹತ್ತಿರ ಮಹಾಸಮಯ, ಹತ್ತಿರ ಮಹಾಸಮಯ, ಹತ್ತಿರ. ಸತ್ಯ ಸೂರ್ಯ, ಸತ್ಯ ಸೂರ್ಯ, ಕಪ್ಪು ಮೋಡದ ಛಾಯೆ. ಅವನ ಪ್ರಕಾಶ ಕುಂದಲ್ಲ, ಅವನ ಬೆಳಕಿನ ತಡೆ ಅಸಾಧ್ಯ, ಅವನ ಬೆಳಕಿಗೆ ತಡೆ ಅಸಾಧ್ಯ. ಜಗತ್ತಿನ ಕಣ್ಣಿಗೆ ಮಣ್ಣೆರಚಿ ಸುಳ್ಳೇ ಸತ್ಯ ನಂಬಿಸಿದವರಿಗೆ ಕಾಲವೇ ಉತ್ತರ, ಕಾಲವೇ ಉತ್ತರ, ಕಾಲವೇ ಉತ್ತರ. ಆದಿತ್ಯ ವಂಶ, ಆದಿತ್ಯ ವಂಶ, ಆ ವಂಶದ ಹೆಜ್ಜೆ ಗುರುತು, ಆ ವಂಶವನ್ನ ಆವರಿಸಿಕೊಂಡಿರುವ ಶಾಪದ ಕತೆ ಅರುಂಧತಿ. ಅರುಂಧತಿ, ಅದರ ಹಿಂದೆ ಹುದುಗಿರೋ ಸಾವಿರಾರು ವರ್ಷಗಳ ರಕ್ತ ಸಿಕ್ತ ಇತಿಹಾಸ ಇವತ್ತಿಗೂ ಜೀವಂತ, ಇವತ್ತಿಗೂ ಜೀವಂತ. ರಹಸ್ಯ ಬೂದಿ ಮುಚ್ಚಿದ ಕೆಂಡ, ಗತಕಾಲದ ಪುಟಗಳು ಇವತ್ತಿಗೂ ಜೀವಂತ. ಮುಚ್ಚಿದ ಪುಸ್ತಕ ಪ್ರತಿ ಪುಟ ಸತ್ಯಾನಾವರಣ, ರಹಸ್ಯದ ಮುಸುಕು, ಕಾಲದ ಕರೆ. ಐ ತಾಯಿ, ತಾಯಿ ಜಗನ್ಮಾತೆ ರಕ್ಷಿಸು, ತಾಯಿ ಜಗನ್ಮಾತೆ, ಜಗನ್ಮಾತೆ ತಾಯಿ ರಕ್ಷಿಸು, ರಕ್ಷಿಸು, ರಕ್ಷಿಸು. ನಂಗೆ ನಿನ್ ನೋಡಕ್ ಇಷ್ಟ ಇಲ್ಲ, ನಿನ್ ಧ್ವನಿ ಕೇಳಕ್ ಇಷ್ಟ ಇಲ್ಲ. ನೀನ್ ಈ ಮನೆಯಲ್ಲಿರೋದ್ ನಂಗೆ ಬೇಕಾಗಿಲ್ಲ, ಹೊರಟೋಗು ಇಲ್ಲಿಂದ. ನೀ ನನಗೆ ಮೋಸ ಮಾಡಿದ್ಯಾ, ನೀ ನನ್ನ ಮನೆಯಲ್ಲಿ ಇರಬೇಡ, ಹೋಗು. ದುರ್ಗಾ ನಿನಗೆ ಅಮ್ಮನ ತರ, ಅವಳೇ ನಿನಗೆ ತೊಂದರೆ ಕೊಡ್ತಾಳೆ. ದುರ್ಗಾ ನನ್ನ ಅಮ್ಮ ಅಲ್ಲ, ನನ್ನ ಅಮ್ಮಗೂ ಇವಳಿಗೆ ಯೋಗ್ಯತೆ ಇಲ್ಲ. ಅಲ್ಲಮ್ಮ ಮಹಾತಾಯಿ, ಒಲೆ ಮೇಲೆ ಏನೋ ಇಟ್ಬಿಟ್ಟು ಗಾಢವಾಗಿ ಯೋಚನೆ ಮಾಡ್ತಾ ಇದೀಯಾ? ಕ್ಷಮಿಸಿ ಮೇಡಮ್, ಏನೋ ಯೋಚನೆ ಮಾಡ್ತಿದ್ದೆ, ಮರ್ತೋಯ್ತು. ಹೂನಮ್ಮ, ಅದೇ ಏನೋ ಯೋಚನೆ ಮಾಡ್ತಿದ್ಯಲ್ಲ, ಏನದು? ಅಲ್ವೇ, ಮನೇಲಿ ಇಷ್ಟು ರಂಪ ರಾಮಾಯಣ ಆಗ್ತಾ ಇದ್ರು ನನಗೇನು ಸಂಬಂಧನೇ ಇಲ್ಲ ಅಂತಿರ್ತೀಯಲ್ಲ. ನಿನ್ನ ಜಿಡ್ ಹಿಡಿದಿರೋ ಮನಸ್ಸಿಗೆ ಮೆಚ್ಚಲೇಬೇಕು ಕಣೆ. ಅಲ್ವೇ ದುರ್ಗಾ, ಹಿತಾ ನನ್ನ ಮಗಳು, ಅವಳು ನನಗೆ ಪ್ರಾಣ, ನಾನಂದ್ರೆ ಅವಳಿಗೆ ಪ್ರಾಣ, ಅವಳಂದ್ರೆ ನಂಗೆ ತುಂಬಾ ಇಷ್ಟ ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಿದ್ಯಲ್ಲ. ಷರತ್ತು ಸಿಕ್ಕಿದ ತಕ್ಷಣ ಆ ಮಗುನ ಏನೇ ಮಾಡಕ್ ಹೊರಟಿದ್ದೆ ನೀನು? ಏನ್ ಹೇಳ್ತಿದ್ದೀರಾ ನೀವು? ಪುಟ್ ಮೇಡಮ್ ನಾನೇನ್ ಮಾಡ್ತೀನಿ? ಅಯ್ಯೋ, ನೀನ್ ಏನು ಮಾಡಿಲ್ಲ ಅಂತಂದ್ರೆ ಅವಳು ನಿನ್ ಮುಖ ಯಾಕೆ ನೋಡ್ತಾ ಇಲ್ಲ? ನಿನ್ ಹೆಸರು ಕೇಳಿದ್ರೆ ಸಾಕು ಕೆಳಗಿಂದ ಮೇಲ್ಗಡೆವರು ಉರ್ಕೊಂಡ್ ಬೀಳ್ತಾಳೆ. ನೀನು ನೋಡಕ್ ಅಸಹ್ಯ ಪಡ್ತಿದ್ದಾಳೆ ಕಣೆ, ಅಲ್ವೇ? ಅಂತದ್ ಏನೇ ಮಾಡಿದೆ ಅವಳಿಗೆ? ಮೇಡಮ್ ದಯವಿಟ್ಟು ಹೀಗೆಲ್ಲ ಹೇಳ್ಬೇಡಿ. ಅವಳಿನ್ನು ಚಿಕ್ಕವಳು, ಯಾವುದೋ ಕಾರಣಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಆದ್ರೆ ಅದೆಲ್ಲ ತಾತ್ಕಾಲಿಕ ಅಷ್ಟೇನೆ. ಅವಳ ನಾನು ನನ್ನ ಪ್ರಾಣ. ಸುಮ್ನಿರೆ, ಸಾಕ್ ನಿನ್ ನಾಟಕನ. ಅಲ್ವೇ, ಆ ಪುಟ್ಟ ಮಗು ಮನಸ್ಸನ್ನ ಮುರಿದು ಈಗ ದೊಡ್ಡದಾಗ ನೆಪ ಹೇಳ್ತಿದ್ಯಾ?
ನೀನ್ ಈ ಮನೆ ಕಾಲಿಟ್ಟಾಗ್ಲೇ ನಾನು ಬಡ್ಕೊಂಡೆ, ಗೊತ್ತು ಗುರಿ ಇಲ್ದಿರೋಳ್ನ ಈ ಮನೆ ಒಳಗಡೆ ಸೇರಿಸ್ಕೋಬೇಡಿ ಅಂತ. ನನ್ ಮಾತು ಕೇಳಿದ್ರಾ? ಮೊದ್ಲು ಈ ಮನೆಗೆ ಕೇರ್ ಟೇಕರ್ ಆಗಿ ಬಂದೆ, ಹಿತನ್ ಚೆನ್ನಾಗಿ ತಲೆ ಕೆಡಿಸ್ದೆ. ಆಮೇಲೆ ನಮ್ ಶರತ್ತುನ ಬುಟ್ಟಿಗೆ ಹಾಕೊಂಡೆ, ಮದ್ವೆನೂ ಮಾಡ್ಕೊಂಡೆ. ಕೆಲಸದವಳನ್ನ ತಗೊಂಡ್ ಬಂದು ಈ ಮನೆ ಸೊಸೆ ಅಂತ ಎಲ್ರೂ ಸೇರಿ ಸಿಂಹಾಸನದ ಮೇಲೆ ಕೂರ್ಸಿದ್ರು. ನಿನ್ನ ದೆಸೆಯಿಂದ ಈ ಮನೆ ಎಲ್ಲ ಹಾಳಾಗಿ ಹೋಯ್ತು ಕಣೆ. ನಾನು ಬಡ್ಕೊಂಡೆ, ನನ್ನ ಮಾತು ಕೇಳಿದ್ರಾ? ಇಲ್ಲ. ನೋಡ್ದುರ್ಗ, ಕೆಲಸದವಳು ಎಷ್ಟೇ ಮೆರೆದ್ರು ಅವಳು ಕೆಲಸದವಳೆ, ತಾಯಿ ಆಗಕ್ ಸಾಧ್ಯ ಇಲ್ಲ. ನೀನು ನಮ್ಮ ಹಿತನಿಗೆ ಒಳ್ಳೆ ತಾಯಿ ಆಗಕ್ ಸಾಧ್ಯನೇ ಇಲ್ಲ ಅಂತ ನನಗೆ ಯಾವತ್ತೋ ಗೊತ್ತಿತ್ತು. ಆದ್ರೆ ಪಾಪ ನಮ್ಮ ಹಿತನ್ಗೆ ಇವತ್ತು ಗೊತ್ತಾಗಿದೆ ಅಲ್ವೇ? ಅವಳಿಗೆ ನೀನ್ ಬೇಡ ಅಂತ ಅಂದ್ಮೇಲೆ ನಿನಗೆ ಈ ಮನೇಲಿ ಏನ್ ಕೆಲಸ ಅಂತ? ಅತ್ತೆ, ಆ? ಶರತು, ನೀನ್ ಯಾವಾಗಪ್ಪ ಬಂದೆ? ನೀವು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರಲ್ಲ, ಅವಾಗಲೇ ಬಂದೆ. ಅತ್ತೆ, ದುರ್ಗಾ ನಿಮ್ಗೆ ಏನು ಅನ್ಯಾಯ ಮಾಡಿದಾಳೆ? ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ ಅವಳ ಬಗ್ಗೆ. ಇಷ್ಟು ವಯಸ್ಸಾಗಿದೆ, ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ದುರ್ಗಾ ನಿಮ್ಮ ಹತ್ರ ಗೌರವದಿಂದ ನಡ್ಕೊಂತಾಳೆ ಅಂದ ಮಾತ್ರಕ್ಕೆ ನೀವು ಏನು ಹೇಳಿದ್ರು ಅವಳು ಸಹಿಸ್ಕೋಬೇಕಾ? ಅಯ್ಯೋ ಶರತು, ನೀನ್ ನನ್ ಮೇಲೆ ಯಾಕಪ್ಪ ರೇಗಾಡ್ತಿದ್ಯಾ? ಅಲ್ಲ, ನಾನೇನಾದ್ರೂ ಸುಳ್ಳು ಹೇಳದ್ನಾ? ನಮ್ಮ ಹಿತನ್ಗೆ ಇವಳನ್ನ ಕಂಡ್ರೆ ಆಗಲ್ಲ. ಅದು ಅಲ್ದೆ ಇವಳು ಬಂದಿದ್ದೆ ನಮ್ಮ ಹಿತನ್ ನೋಡ್ಕೊಳಕ್ಕೆ. ಈಗ ನಮ್ಮ ಹಿತನೇ ಬೇಡ ಅಂತ ಹೇಳ್ತಿದ್ದಾಳ ಅಂದ್ಮೇಲೆ ಇವಳಿಗೆ ಇಲ್ಲೇನ್ ಕೆಲ್ಸ? ಪಾಪ ನಮ್ಮ ಹಿತ ಇವಳಿಂದಾಗ ಅದೆಷ್ಟು ನೊಂದ್ಕೊಂಡಿದ್ದಾಳೆ ಗೊತ್ತಾ? ನಾನು ಹೇಳಿದ ಸತ್ಯನೇ ತಾನೇ? ಸತ್ಯನಾ? ಇದು ಸತ್ಯ ಅಲ್ಲ, ನಿಮ್ಮ ಮನಸ್ಸಲ್ಲಿರೋ ವಿಷ. ಹಿತ ಇನ್ನು ಚಿಕ್ಕ ಹುಡುಗಿ, ಅವಳಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗ್ದಿರೋ ವಯಸ್ಸು. ಅವಳು ಕೋಪ ಮಾಡ್ಕೊಂಡು ಮಾತ್ರಕ್ಕೆ ದುರ್ಗಾನ ಮನೆ ಬಿಟ್ಟು ಕಳ್ಸಕ್ಕಾಗುತ್ತಾ? ಅದ್ ಹಾಗಲ್ಲ ಶರತ್. ಸ್ಟಾಪ್ ಇಟ್ ಅತ್ತೆ. ದುರ್ಗಾ ಹಿತಗೆ ತಾಯಿ ಮಾತ್ರ ಅಲ್ಲ, ಅವಳು ನನ್ನ ಹೆಂಡತಿ ಕೂಡ.